ಒಂದಾನೊಂದು ಕಾಲದಲ್ಲಿ ರಾಜ ಮಿಬಸರಾಜನು ಬುದ್ಧಿವಂತ ಮತ್ತು ನ್ಯಾಯಯುತ ಆಡಳಿತಗಾರನಾಗಿದ್ದನು. ಅವನ ಸಂಪತ್ತು ಮತ್ತು ಅಧಿಕಾರದ ಹೊರತಾಗಿಯೂ ಅವನ ಜೀವನದಲ್ಲಿ ಏನೋ ಕೊರತೆಯಿದೆ ಎಂದು ಅವನಿಗೆ ಅನಿಸಿತು. ನಿಜವಾದ ಬುದ್ಧಿವಂತಿಕೆ. ಜ್ಞಾನೋದಯದ ಕಡೆಗೆ ಮಾರ್ಗದರ್ಶನ ನೀಡುವ ಗುರುವನ್ನು ಹುಡುಕಲು ಅವನು ಹಾತೊರೆಯುತ್ತಿದ್ದನು. ಒಂದು ದಿನ ಅವನು ಪ್ರಯಾಣ ಬೆಳೆಸಿ ವಿದ್ವಾಂಸರು, ಋಷಿಗಳು ಮತ್ತು ಜ್ಞಾನಿಗಳನ್ನು ಭೇಟಿಯಾದನು. ಆದರೆ ಯಾರೂ ಅವನ ನಿಜವಾದ ಜ್ಞಾನದ ಬಾಯಾರಿಕೆಯನ್ನು ಪೂರೈಸಲು ಸಾಧ್ಯವಾಗಲಿಲ್ಲ. ಕೊನೆಗೆ ಕಾಡಿನ ಆಳವಾದ ಗುಡಿಸಲಿನಲ್ಲಿ ವಾಸಿಸುತ್ತಿದ್ದ ವೃದ್ಧ ಸನ್ಯಾಸಿಯನ್ನು ಅವನು ಭೇಟಿಯಾದನು. ರಾಜನು ಆ ಸನ್ಯಾಸಿ ಮುಗುಳ್ನಗುತ್ತಾ ಅವನಿಗೆ ಒಂದು ಸರಳವಾದ ಬಟ್ಟಲನ್ನು ಕೊಟ್ಟನು. ಇದರಲ್ಲಿ ನೀರು ತುಂಬಿಸುವ ಎಂದು ಹೇಳಿದನು. ರಾಜನು ನೀರು ಸುರಿದನು, ಆದರೆ ಶೀಘ್ರದಲ್ಲೇ ಬಟ್ಟಲು ಉಕ್ಕಿ ಹರಿಯಿತು. ಆಗ ಸನ್ಯಾಸಿ ಹೇಳಿದನು, ಈ ಬಟ್ಟಲಿನಂತೆ ನಿನ್ನ ಮನಸ್ಸು ಹೆಮ್ಮೆ ಮತ್ತು ಊಹೆಗಳಿಂದ ತುಂಬಿದೆ. ಕಲಿಯಲು ಮೊದಲು ನೀನು ನಿನ್ನನ್ನು ಖಾಲಿ ಮಾಡಿಕೊಳ್ಳಬೇಕು. ಅವನ ದುರಹಂಕಾರವನ್ನು ಅರಿತುಕೊಂಡ ರಾಜನು ನಮ್ರತೆಯಿಂದ ನಮಸ್ಕರಿಸಿ ಸನ್ಯಾಸಿಯ ವಿದ್ಯಾರ್ಥಿಯಾದನು. ನಿಜವಾದ ಬುದ್ಧಿವಂತಿಕೆಯು ಅಧಿಕಾರ ಅಥವಾ ಸಂಪತ್ತಿನಿಂದಲ್ಲ, ಬದಲಾಗಿ ನಮ್ರತೆ ಮತ್ತು ಮುಕ್ತ ಹೃದಯದಿಂದ ಬರುತ್ತದೆ ಎಂದು ಅವನು ಕಲಿತನು. ನೀತಿ. ನಿಜವಾದ ಕಲಿಕೆಯು ನಮ್ರತೆಯಿಂದ ಪ್ರಾರಂಭವಾಗುತ್ತದೆ. ಬುದ್ಧಿವಂತಿಕೆಯನ್ನು ಪಡೆಯಲು ಒಬ್ಬರು ಮೊದಲು ಹೆಮ್ಮೆಯನ್ನು ಬಿಟ್ಟು ಹೊಸ ಜ್ಞಾನಕ್ಕೆ ತೆರೆದುಕೊಳ್ಳಬೇಕು.